ಕೆಟ್ಟೋಗುವಂತ ಸ್ಥಿತಿ ಬಹಳ ಇರುತ್ತೆ ಪ್ರೇರೆ. ಯಾಕಂದ್ರೆ ಗಂಡಂದಿರ ಆಗಂತರು ಹೆಂಡತಿರನ್ನ ಏನೋ ಮಾಡ್ಬೇಕಂದ್ರೆ ಬಹಳ ಜಾಗ್ರತೆಯಿಂದ ನೋಡ್ಕೋಬೇಕು, ಪ್ರೀತಿಯಿಂದ ನೋಡಬೇಕು. ಪ್ರೀತಿಯಿಂದ ನೋಡುವಾಗ, ಮಮತೆಯಿಂದ ನೋಡುವಾಗ, ಹಣದ ಆಸೆನೂ ಬಿಟ್ಟು ಹೆಂಡತಿಯನ್ನು ಪ್ರೀತಿಸುವಾಗ ಏನಾಗುತ್ತೆ ಅಂದ್ರೆ ಪರಪುರುಷನ ಮೇಲೆ ಆಸೆ ಬರಲ್ಲ ಪ್ರೇರೆ. ಪ್ರೇರೆ ಈ ಪ್ರಪಂಚದ ಜನಕ್ಕೆ ನಾನೊಂದು ಹೇಳುವಂತ ಮಾತು ಪ್ರೇರೆ, 100% ಗಂಡ ಹೆಂಡತಿ 100% ಇದ್ದಾರೆ. 100% ಅಲ್ಲಿ ಅಂದಾಜು ನಾನು 100% ಹೇಳ್ತೇನೆ, ಅದ್ರಲ್ಲಿ ನಾನು ವಿಭಾಗ ಮಾಡ್ತೀನಿ. ಸುಮಾರು 60% ಅನೈತಿಕ ಸಂಬಂಧದಲ್ಲಿದ್ದಾರೆ. ಎಷ್ಟು ಪರ್ಸೆಂಟ್ ಹೇಳಿ? 60%. 60%. ಅಂದ್ರೆ ಪುರುಷನಿದ್ರು ಬೇರೆ ಸ್ತ್ರೀ ಕೂಡ ಗಂಡನಿದ್ರು ಕೂಡ ಬೇರೆ ಪುರುಷನ್. ಏನ್ ಪ್ರೇರೆ, ಏನ್ ಬಂದಿದೆ ಇವ್ರಿಗೆ ಏನ್ ಬಂದಿದೆ ಅಂತ ಅರ್ಥ ಆಯ್ತಲ್ಲ ಪ್ರೇರೆ. ಗಂಡ ಇದ್ದಾನ ನನ್ನಮ್ಮ, ಅಮ್ಮ ಗಂಡ ಇದ್ದಾನಲ್ವಾ, ಪರಪುರುಷನಲ್ಲಿ ಯಾಕೆ ನಿನಗೆ ಮೋಹ, ಯಾಕೆ ನಿನಗೆ ಆಸೆ? ಗಂಡನ ಹತ್ರ ಕುತ್ಕೊಂಡು ಮಾತಾಡು ರೀ, ನೋಡ್ರಿ ನೀವು ಕೆಲಸ ಕಾರ್ಯದ ಮೇಲೆ, ಹಣದ ಮೇಲೆ ನೀವು ಹೋಗೋದನ್ನ ಬಿಡಿ, ಮನೆಯಲ್ಲಿರಿ. ತಂದೆ ಮಕ್ಳುಗಳಿದ್ರೆ ಮಕ್ಳುಗಳು ನೀವಿಲ್ಲ ಅಂತಂದ್ರೆ ಭಯಭಕ್ತಿಯಿಂದ ನಡೆಯೋದು ಕಷ್ಟ ಆಗುತ್ತೆ ರೀ. ಮನೇಲಿರ್ರಿ, ಹಣ ಸಂಪಾದನೆ ಯಾವಾಗಲೂ ಇರೋದಿದೆ ಅಂತ ಇವ್ರು ಕುತ್ಕೊಂಡು ಮಾತಾಡ್ತಾರೆ ಅಂದ್ರೆ ಮಾತಾಡಲ್ಲ ಪ್ರೇರೆ. ಯಾಕಂದ್ರೆ ಹೆಂಡತಿರು ಕೂಡ ಏನಾಗಿರ್ತಾರೆ ಅಂದ್ರೆ ಪ್ರೇರೆ ಬಿಟ್ಬಿಟ್ಟಿರ್ತಾರೆ. ಗಂಡಂದಿರನ್ನ ಒಂದು ಹದ್ಬಸ್ತಾಗ ಮಡಿಕೋಬೇಕಂತ ಆಲೋಚನೆ ಮಾಡಲ್ಲ, ಅವ್ರಿಗೆ ಹೆಂಗ್ ಬೇಕು ಬಿಟ್ಬಿಟ್ಟಿರ್ತಾರೆ. ಆದ ಕಾರಣ ಏನಾಗ್ತಾರೆ ಅಂದ್ರೆ ಬೇರೆ ಪುರುಷರು ಸ್ತ್ರೀ ಇಬ್ಬರು ಕೆಡುವಂತ ಸ್ಥಿತಿಗೆ ಇವತ್ತು ಏನಾಗಿದೆ, 60% ಸ್ತ್ರೀ